ರಂಗಭೂಮಿಯ ಸೂತ್ರಧಾರಿಣಿ, ನಾನು ನಿನಗೇನು ಅನ್ಯಾಯ ಮಾಡಿದ್ದೇನಂತ ನನ್ನ ಬಾಳಿನಲ್ಲಿ ಮಿಣಿಗು ನಕ್ಷತ್ರದಂತಿರುವ ನನ್ನ ಮೂತಿನಂತ ಮಡದಿಯನ್ನು ನನ್ನಿಂದ ಕಿತ್ತುಕೊಂಡಿದ್ದೇವರೇ. ಅವಳು ನನಗೆ ಸತಿಯಾಗಿ ಬಂದಿದ್ದ, ಅವಳು ನನ್ನ ಪಾತ್ರ ದೇವತೆ ಹಚ್ಚಿಕೊಂಡಿದ್ದಳು. ದೂರ ಮಾಡಿದೆ ತಂದೆ. ನೀನು ದೇವರಲ್ಲ, ರಾಕ್ಷಸ ಕ್ರೂರಿ. ಬಾ ಸಾವಿತ್ರಿ, ಬಾ ಬಂದು ನನ್ನ ಸಂಸಾರದ ಬಂಡಿಯನ್ನು ಮುಂದೆ ನಡೆಸುವಂತ ಹೇಳಿಕೊಡಬಾರಿ ಈ ನಿನ್ನ ಉಂಬ ರೈತನಿಗೆ. ಬಾ ಸಾವಿತ್ರಿ, ಬಾ ಬಂದು ನಿನ್ನ ನೆನಪು ಸದಾ ನನ್ನ ಕಾಡ್ತಾ ಇದೆ. ಭಾವ, ಏನಿದು ಭಾವ? ದಿನ ಬೆಳಗಾದ್ರೆ ಸಾಕು, ಎಷ್ಟು ದಿನ ಅಂತ ಇದೇ ರೀತಿ ದುಃಖದಲ್ಲಿ ಮಗ್ನರಾಗಿರ್ತೀರ. ಹೀಗಾದ್ರೆ ನಿಮ್ಮ ಆರೋಗ್ಯದ ಗತಿ ಏನಾಗಬೇಡ. ಅದನ್ನೆಲ್ಲವನ್ನ ಮರೆತು ಮುಂದೆ ಜೀವನ ಹೇಗೆ ಸಾಗಿಸಬೇಕು ಯೋಚನೆ ಮಾಡಬೇಕು ಭಾವ, ಯೋಚನೆ ಮಾಡಬೇಕು. ನಿನ್ನ ಅಕ್ಕ ಮರೆತು ಬಾಳು ಅಷ್ಟು ಅಲ್ಲ, ಅವಳು ಸಾಕ್ಷಾತ್ ದೇವತೆ. ಕೆಟ್ಟ ವಿಕೃತ ಜೇಡಿ ಸಾವಿತ್ರಿಯ ಸೀಲು ಹಾಳು ಮಾಡಿದ್ದಲ್ಲದೆ ಕೊಲೆ ಮಾಡಿ ಹೋಗಿದ್ದ ನಮ್ಮ ತಾಯಿ ಗಂಡ. ಅಂದ ಮೇಲೆ ಆ ಜೇಡಿನ ಕಿತ್ತು ಹೇಗೆ ಮರೆತು ಬದುಕಲಿ ನೀಲ? ಹೇಳು ನೀಲ, ಹೇಳು. ಭಾವ, ಇದೇ ರೀತಿ ಅದೆಷ್ಟು ದಿನ ಅಂತ ಕಣ್ಣೀರು ಹಾಕ್ತೀರ? ನಿಮ್ಮ ಮನಸ್ಸನ್ನ ಕಲ್ಲು ಬಂಡಿಯಂತೆ ಗಟ್ಟಿ ಮಾಡಿಕೊಳ್ಬೇಕು. ಒಂದಲ್ಲ ಒಂದು ದಿನ ಸಮಯ ಸಾಧಿಸಿ ಯಾವ ಪಾಪಿ ಅಟ್ಟಹಾಸವನ್ನ ಮೆರೆದಿದ್ದಾನೋ ಅವರನ್ನ ಮೆಟ್ಟಿ ಹಾಕೋಕಾದ್ರೂ ಈ ಭೂಮಿ ಮೇಲೆ ನೀವು ಜೀವಿಸಲೇಬೇಕು ಭಾವ. ನೀಲ, ಹೊಟ್ಟೆ ತುಂಬ ಊಟ ಮಾಡಿ, ಖುಷಿಯಾದಾಗ ಮನೆ ತುಂಬ ನಕ್ಕು, ರೋಷ ಬಂದಾಗ ಸ್ವಲ್ಪ ಕೂಗಾಡಿ, ದುಃಖವಾದಾಗ ಗಳಗಳನೆ ಹತ್ತು ಬಿಡುವ ಈ ಉಂಬ ರೈತನಿಗೆ ಬಡತನ ಎಂಬ ಬಡತನನ್ನು ಕಟ್ಟಿಕೊಂಡು ಬದುಕುತ್ತಿರುವಾಗ ಆ ಜೇಡಿಯು ಮರೆಯದಾಗದಂತ ದುರಂತರದ ಸುನಾಮಿಯಲ್ಲಿ ಎಣ್ಣೆ ಎಬ್ಬಿಸಿ ಹೋಗಿದ್ದಾನೆ. ಸುನಾಮಿಯಲ್ಲಿ ಎಣ್ಣೆ ಸರ್ವನಾಶ ಮಾಡಬೇಕಂದರೆ ಸರ್ವನಾಶ ಮಾಡಿದಾಗಲೇ ಸತ್ತ ನಿನ್ನ ಅಕ್ಕನ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಅಮ್ಮ, ಶಾಂತಿ ಸಿಗುತ್ತದೆ. ಮಾಮ, ಮನೆಯಲ್ಲಿ ಎಲ್ಲರೂ ಚೆನ್ನಾಗಿದ್ದೀರಿ ತಾನೆ? ಎಲ್ಲರೂ ಆರಾಮಿದ್ದಾರೆ ಬಾರಯ್ಯಣ್ಣ. ಅಂದಾಗೆ ನನ್ನ ತಂಗಿ ಸಾವಿತ್ರಿ ಕಾಣುತ್ತಿಲ್ಲವಲ್ಲ, ತೋಟಕ್ಕೇನಾದ್ರೂ ಹೋಗಿದ್ದಾಳೆ ಏನು ಮಾಮ? ಅಣ್ಣ, ಅಣ್ಣ, ಅಕ್ಕ ಇನ್ನೆಲ್ಲಣ್ಣ? ಅಕ್ಕ ಇನ್ನು ಕೇವಲ ನೆನಪು ಮಾತ್ರ ಅಣ್ಣ. ಅಂದರೆ ನನ್ನ ತಂಗಿ ಸಾವಿತ್ರಿ ಮರಳಿ ಬಾರದ ಊರಿಗೆ ಹೋಗಿದ್ದಾಳಪ್ಪ. ಏನಾಯಿತು ನನ್ನ ತಂಗಿ? ಹೇಳು ಮಾಮ, ಹೇಳು. ಅಣ್ಣ, ಅಕ್ಕನನ್ನ ಗುಂಡಿಟ್ಟು ಕೊಲೆ ಮಾಡಿದಾರಣ್ಣ. ಪಾಟೀಲ, ನಿನಗೆ ಮುಗ್ಧ ಮನಸ್ಸಿನ ನನ್ನ ತಂಗಿಯನ್ನು ಮುದ್ದಿನ ಅರಗಿಣಿಯಂತೆ ಸಾಕಿ ದೇವರಂತ ರೈತ ಮನೆತನಕ್ಕೆ ದಾರಿ ಎರೆದುಕೊಟ್ಟಿದ್ದೆ. ತನ್ನ ಗಂಡನೊಂದಿಗೆ ಬಾಳಿ ಬದುಕಬೇಕಾದ ನನ್ನ ಬಂಗಾರದಂತ ತಂಗಿಯನ್ನು ನಿನ್ನ ಕಾಮ ಎಂಬ ಅಸ್ತ್ರದಿಂದ ಬೇಟೆಯಾಡಿದ್ದು ಅಲ್ಲದೆ ಅವಳ ಸಾವಿಗೆ ನಾಂದಿ
ಈ ಜೀವಂತವಾಗಿ ಈ ಭೂಮಿ ಮೇಲೆ ಉಳಿಸಲು ಸಾಧ್ಯವಿಲ್ಲ. ಈಗಲೇ ಬರ್ತೇನೆ ನಿನ್ನ ಪಾಪದ ದೇಹವನ್ನು ನರಕಕ್ಕೆ ಕಳಿಸಲು. ನಿನಗೆ ಎಷ್ಟು ನೋವಾಗಿದೆಯೋ ನನಗೂ ನಿನಗಿಂತ 1000 ಪಟ್ಟು ನೋವಾಗಿದೆಯಪ್ಪ. ಆದರೆ ಏನು ಮಾಡುವುದು? ಆನೆ ಕಾಕಿ ತೊಟ್ಟವರೊಂದಿಗೆ ಗುದ್ದಾಡುದು ಒಂದೇ, ಆನೆ ಜೊತೆಗೆ ಗುದ್ದಾಡುದು ಒಂದೇ. ಸ್ವಲ್ಪ ದಿವಸ ಸುಮ್ಮನಿರೋಣ. ಕಬ್ಬಿನ ಕಾದ ಮೇಲೆ ಕಂಬಾರ ಕಬ್ಬಿನ ಬಗ್ಗಿಸಿ ಬಿಡದಂತೆ ಸಮಯ ನೋಡಿ ಆ ಜೇಡಿ ಪಾತಿಳನಿಗೆ ಸಾವಿನ ಮುಕ್ತಿ ಪಡೆದೆಯನ್ನು ಹೇಳೋಣ ತಾಮ. ಈ ನೀಚ ಪಾಟೀಲಿ ಈಗಾಗಲೇ ಅದೆಷ್ಟು ನಮ್ಮಂತ ಹೆಣ್ಣು ಮಕ್ಕಳ ಶೀಲವನ್ನು ಸೂರಗೈದಿದ್ದು ಅಲ್ಲದೆ ಅವರ ಜೀವನವನ್ನೇ ನರಕ ಕುಂಡಲದಲ್ಲಿ ಕೈ ತೊಳೆಯುವಂತೆ ಮಾಡಿದ್ದಾನೆ. ಆ ಪಾಟೀಲನ ದೇಹವನ್ನು ಈ ಕೊಚ್ಚೆಯಿಂದ ಕಚನ ಕಡಿದು ಧರ್ಮದ ಭೂಮಿಯಲ್ಲಿ ಚೆಲ್ಲಿದಾಗಲೇ ನನ್ನ ಮನಸ್ಸಿಗೆ ಶಾಂತಿ ಮಾಮ, ಶಾಂತಿ. ಗಾಳಿಪಟ ಎಷ್ಟೇ ಆಕಾಶದ ಹತ್ರ ಹಾರಿದರೂ ಗಾಳಿ ನಿಂತ ಮೇಲೆ ಕೆಳಗೆ ಬೀಳಲೇಬೇಕು. ಸೂರ್ಯ ಆಕಾಶದಲ್ಲಿ ಇದ್ದುಕೊಂಡು ಎಷ್ಟೇ ಭೂಮಿಯನ್ನು ಸುತ್ತಿದರೂ ಸಮಯ ಮುಗಿದ ಮೇಲೆ ಹಿಮಾಲಯದಲ್ಲಿ ಅಸ್ತನಾಗಲೇಬೇಕು. ಅದರಂತೆ ಈ ಜೆ.ಡಿ. ಪಾಟೀಲ ಸ್ವಾರ್ಥದ ಬದುಕಿನಲ್ಲಿ ರೈತರ ಬಾಳಿನಲ್ಲಿ ಎಷ್ಟೇ ಚದುರಂಗ ಆಟ ಆಡಿದರೂ ಒಂದಿಲ್ಲ ಒಂದಿನ ಸತ್ಯಾಂಶ ತಿಳಿದ ಮೇಲೆ ಸಿಕ್ಕವರು ಒದ್ದು ಸಾಯಿಸುವ ಕಾಲ ಬಂದೇ ಬರ್ತದ. ರಾಯಣ್ಣ ಬಂದೇ ಬರ್ತದ. ಕಾಲ ಕೂಡಿ ಬರೋರಿಗೆ ಸುಮ್ಮನಿದ್ದರೆ ಆ ತಾಯಿ ಗಂಡ ಪಾಟೀಲ ಈ ಸಮಾಜದಲ್ಲಿ ಅದೆಷ್ಟೋ ತಾಯಿ ಗಂಡ ನಾಟಕ ಆಡುತ್ತಾನೆ, ಯಾರಿಗೆ ಗೊತ್ತು? ಮಾಮ, ಮರ ಚಿಕ್ಕದಿದ್ದಾಗ ಬಗ್ಗಿಸಿದರೆ ಬಗ್ಗುವುದು, ಅದೇ ಮರ ಹೆಮ್ಮರವಾಗದ ಮೇಲೆ ಏನು ಮಾಡಲು ಸಾಧ್ಯವಿಲ್ಲ. ಈಗಿಂದ ಈಗಲೇ ಹೋಗಿ ಆ ವಿಷ ಸರ್ಪದ ವಿಕೃತ ಕಾರ್ಕುಟಕ ವಿಷವನ್ನು ಕಕ್ಕಿಸುವುದು ಒಳ್ಳೆಯದು. ನಮಗೆ ಅನ್ಯಾಯ ಮಾಡಿದ ದುಶ್ಮನ್ಗಳು ಎಷ್ಟೇ ಎತ್ತರಕ್ಕೆ ಬೆಳೆಯಲು ಬಿಡ್ತೇವೋ ಅಷ್ಟೇ ನಮಗೆ ಒಳ್ಳೆಯದು. ಯಾಕೆ ಗೊತ್ತಾ? ಆ ವೈರಿಗಳು ನಮ್ಮ ಭಯವಿಲ್ಲದೆ ನಿರ್ಭೀತವಾಗಿ ಅಲ್ಲದಾಡುವಾಗ ಕರುಣೆಯನ್ನು ತೋರದೆ ಪಚ್ಚೆ ಹಾಕಬೇಕು. ತಿಳಿತೆ ರಾಯಣ್ಣ, ನಾಳೆ ಸಾವಿತ್ರಿಯ ದಿನಕರ್ಮವಿದೆ. ಎಲ್ಲವನ್ನು ಮರೆತು ಮುಂದಿನ ಕಾರ್ಯ ನಡೆಸೋಣ ಬಾಪ. ಅಣ್ಣ, ನಿಜ ಅಣ್ಣ. ಸಮಾಧಾನದಿದ್ದು ಆ ಭಗವಂತನಲ್ಲಿ ನನ್ನ ಅಕ್ಕನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬೇಡಿಕೊಳ್ಳೋಣ ಬಾಬಾ. ಸಮಾಧಾನ? ಇನ್ನೆಲ್ಲಿಯ ಸಮಾಧಾನ? ತಾಯಿಲ್ಲದ ತಬ್ಬಲಿಯಾದ ನನ್ನ ತಂಗಿ ತವರೂರಿಗೆ ಭಾರವಾಗದೆ ತನ್ನ ಮರಳಿ ಬಾರದ ಊರಿಗೆ ಹೋದಳೆಂದು ಸಮಾಧಾನ ಮಾಡಿಕೊಳ್ಳದೆ ಇಲ್ಲ, ನಾಗರ ಪಂಚಮಿ ಎಂದು ತನ್ನನ್ನ ಕರೆಯಲು ತವರಿಗೆ ಬರುತ್ತಾನೆಂದು ಕಾತುರದಿಂದ ಕಾಯುತ್ತಿದ್ದ ನನ್ನ ತಂಗಿ ಇಂದು ನನ್ನ ದಾರಿ ಕಾಯದೆ ಮರಳಿ ಬಾರದ ಲೋಕಕ್ಕೆ ಹೋದಳೆಂದು ಸಮಾಧಾನ ಮಾಡಿಕೊಳ್ಳಲು ಇಲ್ಲ. ಪ್ರತಿ ವರ್ಷ ರಕ್ಷಾ ಬಂಧನದ ದಿನದಂದು ನನಗೆ ರಾಖಿ ಕೊಟ್ಟುವ ಸಲುವಾಗಿ ನಾನು ಎಲ್ಲೇ ಇದ್ದರು ನಾನು ಬರುವವರೆಗೂ ಏನು ತಿನ್ನದೆ ನನಗೆ ರಾಖಿ ಕಟ್ಟುವವರೆಗೂ ನನ್ನ ದಾರಿ ಕಾಯುತ್ತಿದ್ದ ನನ್ನ ತಂಗಿ ಇನ್ನು ನನ್ನ ದಾರಿ ಕಾಯದೆ ಹೊರಟು ಹೋದಳೆಂದು ಸಮಾಧಾನ ಮಾಡಿಕೊಳ್ಳಲು ಈ ಮನೆಯ ಮಹಾಲಕ್ಷ್ಮಿ ನನ್ನ ತಂಗಿಯೇ ಹೊರಟು ಹೋದ ಮೇಲೆ ಇನ್ನೆಲ್ಲಿಯ ಸಮಾಧಾನ ತಂಗಿ? ಸಮಾಧಾನ ಮಾಡಿಕೊಳ್ಳೇಬೇಕು ಅಣ್ಣ. ಅಣ್ಣ, ಇಲ್ಲಿ ಬೇಡ, ಒಳಗೆ ನಡೆ. ಅದೇನು ಅಂತ ಒಳಗೆ ಕುಳಿತುಕೊಂಡು ಮಾತಾಡೋಣ. ಬಾ ಅಣ್ಣ, ಬಾ.